ಇನ್ನು ಹೂಳೆತ್ತುವಂತಹ ನೆಪದಲ್ಲಿ ಅಕ್ರಮ ಮರಳು ಸಾಗಾಟ ಮಾಡಲಾಗ್ತಿದೆ ಎನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಭೀಮಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಕಲಬುರಗಿಯ ಸರಡಗಿ ಗ್ರಾಮದಲ್ಲಿರುವಂತಹ ಭೀಮಾ ನದಿ ಇದು. ಇನ್ನು ಹೂಳೆತ್ತುವಂತ ಟೆಂಡರ್ ಅನ್ನ ಪಡ್ಕೊಂಡು ಅಕ್ರಮ ಮರಳು ಸಾಗಾಟ ಮಾಡುತ್ತಿದ್ದಾರೆ ಎನ್ನುವಂತ ಆರೋಪ ಇದು. ಆಂಧ್ರ ಮೂಲದ ಕಂಪನಿ ಟೆಂಡರ್ ಅನ್ನ ಪಡೆದುಕೊಂಡಿದೆ. ಈ ಆಂಧ್ರ ಮೂಲದ ಕಂಪನಿ ವಿರುದ್ಧವೇ ಮರಳು ಸಾಗಾಟದ ಆರೋಪ ಕೇಳಿ ಬರ್ತಾ ಇದೆ. ಮರಳು ಮಿಶ್ರಿತ ಹೂಳು ತನ್ನ ಖಾಸಗಿ ಜಮೀನಿಗೆ ಶಿಫ್ಟ್ ಮಾಡಿದಾರಂತೆ. ಸರ್ಕಾರಿ ಜಾಗದ ಬದಲು ಖಾಸಗಿ ಜಮೀನಿಗೆ ಡಂಪ್ ಮಾಡಲಾಗ್ತಿದ್ದಂತೆ. ಅಕ್ರಮ ಮರಳು ದಂಧೆಗೆ ಗ್ರಾಮಸ್ಥರಿಗಾಗಲೇ ಬೇಸತ್ತು ಹೋಗಿದ್ದು ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಕೂಡ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಆರೋಪಗಳನ್ನು ಮಾಡ್ತಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸ್ಥಳದಿಂದ ನೋಡೋಣ. ಬ್ರಿಡ್ಜ್ ಬ್ಯಾರೇಜ್ ಹೂಳೆತ್ತುವ ನೆಪದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪ ಸದ್ಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಖುದ್ದು ನಾನು ಅದೇ ಸ್ಥಳದಲ್ಲಿರ್ತಕ್ಕಂಥದ್ದು. ಕಲಬುರಗಿ ತಾಲೂಕಿನ ಏನು ಸರಡಗಿ ಗ್ರಾಮ ಏನಿದೆ, ಈ ಭೀಮಾ ನದಿಗೆ ಅಡ್ಡಲಾಗಿ ಇರ್ತಕ್ಕಂಥ ಏನು ಭಾಳ ಹಳೇದಾದಂಥ ಬ್ರಿಡ್ಜ್ ಬ್ಯಾರೇಜ್ ಇದು. ಇಲ್ಲಿಂದನೇ ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಕೂಡ ಮಾಡಲಾಗುತ್ತೆ. ಹೀಗಾಗಿ ಏನು ಈ ಒಂದು ಜಾಗದಲ್ಲಿ ಹೂಳೆತ್ತಬೇಕು ಮತ್ತು ಸಾಕಷ್ಟು ಹೂಳಿರೋದ್ರಿಂದ ನೀರಿನ ಶೇಖರಣೆ ಕೂಡ ಕಡಿಮೆ ಆಗ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇಲ್ಲಿಂದ ಹೂಳೆತ್ತಿ ಶುದ್ಧವಾದಂಥ ನೀರನ್ನು ಸಂಗ್ರಹ ಮಾಡಬೇಕು ಮತ್ತು ಈಗ ಮಳೆಗಾಲ ಬರ್ತಾ ಇರೋದ್ರಿಂದ ಸಹಜವಾಗಿ ಸಾಕಷ್ಟು ನೀರು ಶೇಖರಣೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿಂದ ಹೂಳೆತ್ತುವಂಥ ಕೆಲಸಕ್ಕೆ ಕೈ ಹಾಕಿತ್ತು ಮತ್ತು ಅದನ್ನು ಆಂಧ್ರ ಮೂಲದ ಖಾಸಗಿ ಕಂಪನಿಗೆ ಟೆಂಡರ್ ಕೂಡ ನೀಡಿತ್ತು. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡಂಥ ಕಂಪನಿ ಸದ್ಯ ಹೂಳೆತ್ತೋದನ್ನು ಬಿಟ್ಟು ಆ ಭೀಮಾ ನದಿಯ ಒಡಲಿಗೆ ಕೈ ಹಾಕಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ರಿ. ಯಾವ ರೀತಿ ಅಂತಂದರೆ ಇಡೀ ಏನು ಬ್ರಿಡ್ಜ್ ಬ್ಯಾರೇಜ್ ಇದೆ ಅಲ್ಲಿಂದ ಸುಮಾರು 100 ಮೀಟರ್ವರೆಗೂ ಕೂಡ ಭೀಮಾ ನದಿಯ ಏನು ಒಡಲಿನಲ್ಲಿರ್ತಕ್ಕಂಥ ಮರಳನ್ನು ಏನು ಕಳ್ಳ ಸಾಗಾಣಿಕೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಯಾಕೆಂತಂದರೆ ಇಲ್ಲಿನ ಹೂಳು ಏನಿದೆ, ಫಸ್ಟ್ ಆಫ್ ಆಲ್ ಈ ಹೂಳೇ ಆ ಖಾಸಗಿ ಜಮೀನಲ್ಲಿ ಶೇಖರಣೆ ಮಾಡಬಾರ್ದು ಅನ್ನೋವಂಥ ಒಂದು ನಿಯಮ ಇದೆ. ಆದರೂ ಈ ಹೂಳನ್ನು ತಮ್ಮ ಜಮೀನಲ್ಲಿ ಶೇಖರಣೆ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತೊಂದೆಡೆ ಅಕ್ರಮವಾಗಿ ಮರಳನ್ನು ಕೂಡ ಇಲ್ಲಿಂದ ಸಾಗಾಣಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಬ್ರಿಡ್ಜ್ ಬ್ಯಾರೇಜ್ನ ಈ ಭಾಗದಲ್ಲಿ ನೀವು ನೋಡ್ಬೋದು. ಇಲ್ಲಿ ಅವರು ಯಾವ ರೀತಿಯಾಗಿ ಏನು ಮರಳನ್ನು ಶೇಖರಣೆ ಮಾಡಿದ್ದಾರೆ ಮತ್ತು ತಮ್ಮ ಖಾಸಗಿ ಜಮೀನಲ್ಲೂ ಕೂಡ ಆ ಭೀಮಾ ನದಿಯ ಮರಳನ್ನು ಶೇಖರಣೆ ಮಾಡಿದ್ದಾರೆ ಅನ್ನುವಂಥ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಕ್ಲಿಯರ್ ಕಟ್ ಆಗಿ ಇಲ್ಲಿ ಮಾಡಿರ್ತಕ್ಕಂಥ ಏನು ಕಾಂಟ್ರಾಕ್ಟರ್ ಏನಿದ್ದಾರೆ ಅದು ಹೂಳೆತ್ತೋ ಬದಲಿ ಬೇಕಾಬಿಟ್ಟಿಯಾಗಿ ಮರಳನ್ನು ಕೂಡ ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಖುದ್ದು ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ. ಈ ಕಾಮಗಾರಿ ಏನು ಮತ್ತು ಇಲ್ಲಿ ನಡೆದಂಥ ಅಕ್ರಮ ಮರಳುಗಾರಿಕೆ ಎಷ್ಟು ಅನ್ನೋದನ್ನು ಅವ್ರ ಮುಖಾಂತರ ಕೇಳೋಣ. ಇದು ಫಸ್ಟ್ ಆಫ್ ಆಲ್ ಇಲ್ಲಿ ಕಾಮಗಾರಿ ಏನಂತ ಶುರುವಾಗಿದ್ದು ಅಂತ ಸರ್? ಕಾಮಗಾರಿ DIFC ಡಿಪಾರ್ಟ್ಮೆಂಟ್ ಕಡೆದು ಸರ್ ಇದು ಕಾಮಗಾರಿ ಇದೆ ಸರ್. ಬಟ್ ಇದು ಏನಾಗ್ಬಿಟ್ಟದ ಸರ್, ಅದು ಹೆಸರು ಮ್ಯಾಗ ಹೂಳು ತೆಗೆಯೋದು ಗೇಟ್ ಹಾಕದ ಸರ್. ಆ್ಯಕ್ಚುಲಿ ಇವ್ರು ಹೂಳು ನೆಪ ಮಾಡಿಕೊಂಡು 30% ಹೂಳು ಇದ್ರು 70% ರೀತಿ ಇದೆ ಸರ್. ಆಲ್ಮೋಸ್ಟ್ ಆಲ್ ಒಟ್ಟು ಒಂದು ಪ್ರೈವೇಟ್ ಲ್ಯಾಂಡ್ದಾಗ ಸ್ಟೋರ್ ಮಾಡ್ಲತ್ತಾರ ಸರ್. ಬೇಕಾದ್ರೆ ನಾಮಕೆ ಆಸ್ತಿ ತೋರಿಸ್ಲಿಕ್ಕೆ ಆ ಸೈಡ್ ಸ್ವಲ್ಪ ಹಾಕಿಬಿಟ್ರೆ ಸರ್, ಸುಮ್ಮನೆ ಯಾರೇ ಬಂದಾರ. ಮತ್ತೇನು ಮಾಡ್ರಿ ಸರ್, ಸುಮಾರು ಒಂದು ನೀವು ನೋಡ್ರಿ ಒಂದು 2 ಎಕರೆ 3 ಎಕರೆ ಜಾಸ್ತಿ ಆಗ್ಯದ ಸರ್. ಅದಾದ ಬಳಿಕ ಅದು ಯಾರೇ ಬಂದು ಕೇಳತ್ತಾರೆ ಸರ್, ನಮ್ಮಲ್ಲಿ ಅದು ಇದು ಯಾವುದೋ ಒಂದು ಲೆಟ್ರ್ ತೋರಿಸ್ತಾರೆ ಸರ್. ಅದು ಇರೋದು ಸುಮಾರು 2022-23 ಸರ್. ಅದಕ್ಕೆ ರಿಕ್ವೆಸ್ಟ್ ಲೆಟ್ರ್ ಅದ ಸರ್. ಅದೇನು ಪರ್ಮಿಷನ್ ಇಲ್ಲ ಸರ್. ಇದೆಲ್ಲ ಮಾಡಿ ಎಲ್ಲ ನಾವು ಡಿಪಾರ್ಟ್ಮೆಂಟ್ದವ್ರಿಗೆಲ್ಲ ಗಮನಕ್ಕೆ ತಂದೀವಿ ಸರ್. ಮೊನ್ನೆ ಕಮಿಷನರ್ ಸಾಹೇಬ್ರಿಗೆ ಭೀ ಹೇಳಿದೇವೆ ರೀ. ಅವ್ರಿಗೆ ಆದಷ್ಟು ಬೇಗ ಕಡಿವಾಣ ಹಾಕ್ತೀನಿ ಅಂದ್ರೆ ಸರ್, ನಾ ಯಾರೂ ಕಡಿವಾಣ ಹಾಕಿಲ್ಲ ಸರ್. ಈ ಕಡೆ ಯಾರೂ ಬಂದಿಲ್ಲ ಸರ್. ಇವಿಷ್ಟು ಏನು ಗ್ರಾಮಸ್ಥರ ಮಾತುಗಳು. ಸದ್ಯ ಇಲ್ಲಿರ್ತಕ್ಕಂಥ ಏನು ಅಕ್ರಮ ಮರಳುಗಾರಿಕೆ ಏನಿದೆ ಅದು ತಡೆ ಆಗಬೇಕು ಮತ್ತು ಇಲ್ಲಿಂದ ಏನು ಸಂಪತ್ತೇನಿದೆ ಇದು ಇಲ್ಲೇ ಉಳಿಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.